This is session number 3 where we are recording on how to fix the issue for Apache. Apache is being blocked by a VMware software. So ಅದು ಬೇಡ ಅಂದ್ರೆ ಅನ್ಇನ್ಸ್ಟಾಲ್ ಮಾಡೋಣ. ಬೇಕು ಅಂದ್ರೆ we have to do it in other way. ಇದನ್ನ Apache ಈ XAMPP ನ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ದ. ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡಿ ಕಾನ್ಫಿಗ್ ಬಟನ್ ಕ್ಲಿಕ್ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಮೇಲಿದೆ, ಇದಲ್ಲ ಅದ್ರ ಪಕ್ಕದಲ್ಲಿದೆ ನೋಡಿ. ಇನ್ನು ಮೇಲೆ ಕಾನ್ಫಿಗ್ ಪಕ್ಕದಲ್ಲಿ ಲಾಗ್ಸ್ ಪಕ್ಕದಲ್ಲಿ ಕ್ಲಿಕ್ ಮಾಡಬೇಡ ಕಣ, ತಗೊಂಡು ಹೋಗು ಅಷ್ಟೇ. ನಾನು ಅದ್ರ ಮೇಲೆ ಬಿಟ್ಟಿರೋದಷ್ಟೇ. ಶೆಲ್ಗೆ ಹೋಗು, ಅದ್ರ ಪಕ್ಕದಲ್ಲಿ ಶೆಲ್ ಇದೆ. ನೆಟ್ ಸ್ಟಾಟ್ ಅದ್ರ ಮೇಲಿದೆ, ಅದ್ರ ಮೇಲೆ ಕಾನ್ಫಿಗ್ ಇದೆ ನೋಡು, ಕ್ಲಿಕ್ ಮಾಡು. ಪರ್ಫೆಕ್ಟ್. ಈಗ ನೋಟ್ಪ್ಯಾಡ್ exe ಆಟೋ ಸ್ಟಾರ್ಟ್ ಮಾಡ್ಯೂಲ್ಸ್ ಅಪಾಚೆ ಓಕೆ ಕ್ಲೋಸ್ ಮಾಡಿದ್ದು. ಇದು ಬೇರೆ ಇದೆ. ಓಕೆ, ಈಗ ಇದು ಕಾನ್ಫಿಗ್ ಬಟನ್ ಕ್ಲಿಕ್ ಮಾಡಿ. ಅದೇನಾ ಇದಾ? ಇದು ಕರೆಕ್ಟ್ ಇದು. ಈಗ PHP INI ಕ್ಲಿಕ್ ಮಾಡು. ಪರ್ಫೆಕ್ಟ್. ಇಲ್ಲಿ ಕಂಟ್ರೋಲ್ F443 ಹೊಡೆಯಪ್ಪ. ಇಲ್ವಾ? ಇಲ್ಲ. ಪರ್ಫೆಕ್ಟ್. ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ. 80 ಹುಡುಕು ಇಲ್ಲೇನೆ. 80 ಕ್ಲೋಸ್ ಮಾಡು. ಇದು ಸರ್ಚ್ ಬಟನ್ ಕ್ಲೋಸ್ ಮಾಡು. ಸೆಷನ್ ಎಕ್ಸ್ಪೈರ್ಸ್ ಇನ್ 180. ಕೆಳಗಡೆ ಬಾ, ಹಂಗೇನೆ ಬರ್ತಾರೆ. ಬಾ. ಇಲ್ಲಿ 443 ಇಲ್ಲ. ಓಕೆ, ಕ್ಲೋಸ್ ಮಾಡಿ. ಇದೆಲ್ಲ ಮುಂದೆ ಕಲಿತೀರ. ಈಗ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡು. ಪರ್ಫೆಕ್ಟ್. ಈಗ ನಾವು ಅದನ್ನೇ ಈಗ ಇದನ್ನ ಕ್ಲೋಸ್ ಮಾಡು. ಅಪಾಚೆ ಈ XAMPP ಕ್ಲೋಸ್ ಮಾಡ್ಬಿಡು. ಕೆಳಗಡೆ ಟ್ರೇ ಐಕಾನ್ ಹೋಗು. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡು. XAMPP 2 ಸ್ಟಾರ್ಟ್ ಆಗ್ಬಿಟ್ಟಿದೆ. ರೈಟ್ ಕ್ಲಿಕ್ ಮಾಡು, ಕ್ವಿಟ್ ಮಾಡು, ಎರಡನ್ನು ಮಾಡು. ಗೂಗಲ್ ಮಾಡಿ. XAMPP ಡೈರೆಕ್ಟ್ ಆಗಿ ಅದನ್ನೇ ಎರರ್ನೇ ಹೇಳ್ಬಿಡೋದು. XAMPP ಸ್ಪೇಸ್ ಅಪಾಚೆ ನಾಟ್ ಸ್ಟಾರ್ಟಿಂಗ್ 443 ಪೋರ್ಟ್ ಎರರ್. ಟೈಪ್ ಮಾಡೋಣ. ಅಪಾಚೆ ನಾಟ್ ಸ್ಟಾರ್ಟಿಂಗ್ 443 ಪೋರ್ಟ್ ಎರರ್. ಅಷ್ಟೇ ಹೇಳ್ತಾರೆ ಅವರೇ, ಅದನ್ನ ಮಾಡಿದ್ರೆ ಆಯ್ತು. If your XAMPP Apache is not starting and if you are seeing an error related to port 443, it usually means another program is already using that port, which is commonly used for secure HTTPS connection. To fix this, you need to either stop the conflicting or change the port Apache is listening on it, which is HTTP SSL configuration on your XAMPP installation. So command prompt to netstat -ab find str. ಓಕೆ, ಟಾಸ್ಕ್ ಮ್ಯಾನೇಜರ್ಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಸದ್ಯಕ್ಕೆ ಇದು ಹಿಂಗೆ ಇರಲಿ. ಇದನ್ನೇ ಫಿಕ್ಸ್ ಮಾಡೋಣ. httpd ssl.config. ಸೊ XAMPP ಸ್ಟಾರ್ಟ್ ಮಾಡು ಆಸ್ ಅ ಅಡ್ಮಿನಿಸ್ಟ್ರೇಟರ್. ಮತ್ತೆ XAMPP ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡು. ಪರ್ಫೆಕ್ಟ್. ಈಗ ಕಾನ್ಫಿಗ್ ಹೊಡಿಯಪ್ಪ. ಇಲ್ಲಿ ಅವನು ಹೇಳ್ತಾನೆ, ಅದು httpd SSL ಕಾನ್ಫಿಗ್ ಎರಡನೇದು. ಕ್ಲಿಕ್ ಮಾಡು. ಇಲ್ಲಿ 443 ಹುಡುಕು. ಕ್ಲೋಸ್ ಮಾಡು. ಬಂತು. ಲಿಸನ್ 443 ಇದೆ, ಕರೆಕ್ಟಾ? ಪರ್ಫೆಕ್ಟ್. ಇದನ್ನ 443 ಬದಲು 4412 ಮಾಡು. ಅದೇ ನೀನ್ ಮಾಡ್ದಲ್ಲ ಆ ಥರ, ಅಥವಾ 3 ಡಿಜಿಟ್ ಇಟ್ಕೊಳ್ಳೋಣ. 444 ಮಾಡು ಸರ್. ಸೇವ್ ಮಾಡು, ಕ್ಲೋಸ್ ಮಾಡ್ಬಿಡು.
ಈಗ ಸ್ಟಾರ್ಟ್ ಮಾಡಿ. ಇಲ್ಲ ಸ್ಟಾರ್ಟ್ ಮಾಡೋಣ ಕ್ಲೋಸ್ ಮಾಡಿ ಮಾಡಿ ಸರ್, ಮಾಡಿ, ಇಲ್ಲೇ ಮಾಡಿ. ಸೂಪರ್ ಅಲ್ಲ ಹ್ಮ್ ಬಂತಾ? ಹಾ ಬಟ್ ನಿಮ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಈಗ ಹ್ಮ್ 8012 ಅದು ಇಶ್ಯೂ ಕ್ರಿಯೇಟ್ ಮಾಡುತ್ತೆ. ಕ್ಲೋಸ್ ಮಾಡು, ತಿರ್ಗಾ ಸ್ಟಾಪ್ ಮಾಡು. ಮತ್ತೆ ಕಾನ್ಫಿಗ್ ಕೊಡಿ. ಫಸ್ಟ್ ಒನ್ ಸೆಲೆಕ್ಟ್ ಮಾಡು, ಸರ್ಚ್ 8012 ಮಾಡು. ಅದನ್ನ 80 ಮಾಡ್ಬಿಡೋಣ ತಿರ್ಗಾ. ಅದೇನು ಇಶ್ಯೂ ಇರ್ಲಿಲ್ವಾ? ಸೇವ್ ಮಾಡೋದಾ? ಕ್ಲೋಸ್. ಅಷ್ಟೇ, ಸೇವ್ ಕ್ಲೋಸ್. ಸ್ಟಾರ್ಟ್ ಮಾಡಿ. ಅಷ್ಟೇ ಸರ್, ಇಷ್ಟೇ ಸರ್. ಗೂಗಲ್ ಓದಕ್ಕೆ ಮಾಡಕ್ಕೆ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಕ್ಲೋಸ್ ಹೊಡೆದ್ಬಿಟ್ಟು ಇದನ್ನ ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಿ. ಇಲ್ಲ ಸ್ಟಾಪ್ ಅಲ್ಲ, ಸ್ಟಾಪ್ ಅಲ್ಲ, ಸ್ಟಾಪ್ ಅಲ್ಲ ಸರ್. ಕ್ಲೋಸ್ ಮಾಡಿ. ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ಬ್ರೌಸರ್ ಕ್ಲೋಸ್ ಓಪನ್ ಮಾಡಿ. ಮಾಡು ಮಾಡು ಮಾಡು. ಅದು ರನ್ನಿಂಗ್ ಅಲ್ಲಿ ಇರುತ್ತೆ. ನೀವು ಕ್ಲೋಸ್ ಮಾಡಿ. ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಮಾಡು, ಲೋಕಲ್ ಹೋಸ್ಟ್ ಅಂತ ಟೈಪ್ ಮಾಡು. ಲೋಕಲ್ ಹೋಸ್ಟ್ :80 :/ ಅಲ್ಲ. ಎಂಟರ್ ಹೊಡಿ. ಬಂತಾ? ಹಾ ಇದ್ರ ಬಂದ್ರೆ ಅರ್ಥ ಏನು ಅಂದ್ರೆ ಸರ್ವರ್ ರನ್ನಿಂಗ್ ಅಲ್ಲಿ ಇದೆ ಅಂತ. ಈಗ ಕೂತ್ಕೊಂಡು ಆರಾಮಾಗಿ ವಿಡಿಯೋ ನೋಡ್ಬಿಟ್ಟು ಇವತ್ತೊಂದು ಅಪ್ಲೋಡ್ ಮಾಡಿದ್ರೆ ಪ್ರೋಗ್ರಾಮ್ ಆಗ್ಬಿಟ್ಟು ನಂಗೆ ಹೇಳು ಸರಿ. ಓಕೆನಾ? ಓಕೆ ಓಕೆ. ಟೈಮ್ ತಗೊಳತೀವಲ್ಲ, ಚಿಕ್ಕ 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 ಹಾ ಚಿಕ್ಕ ಚಿಕ್ಕದ್ ಕಲಿತಾ ಒಂದು 3 ತಿಂಗಳು ಆದ್ಮೇಲೆ ಒಂದು ರೇಂಜಿಗೆ ಬಂದಿರ್ತೀವಿ. ಓಕೆನಾ? ಓಕೆ. ಪರ್ಫೆಕ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ ಬೈ. ನಿರಂಜನ್ ಹೇಳಪ್ಪ, ನಿಂದೇನು ಪ್ರಾಬ್ಲಮ್? ಎಕ್ಸಿಟ್ ಆಗದಾ? ನಿಂದೇನು ಇಲ್ಲ ಅಂದ್ರೆ ಎಕ್ಸಿಟ್ ಆಗ್ಬೋದು. ಹಲೋ.